ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಡೈಲಿ ರೋಟೀನ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಿಗ್ ಬಾಸ್ ಅನುಷಾರ ಇದ್ರಲ್ಲ, ಅವ್ರು ಕೂಡ ಬಂದಿದ್ದಾರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಕೊನೆ ತನಕ ನೋಡಿ. ಹಾಗೆ ಮನೇಲಿ ಅಕ್ಕಿನಲ್ಲಿ ಹುಳ ಆಗಿಬಿಟ್ಟಿತ್ತು ಅಂತೇಳಿ ಊರಿಂದ ಅಕ್ಕ ಬಂದಿದ್ರಲ್ಲ, ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಪಾಪ ಊರ್ಲಿಂದ ಬಂದು ನಮ್ಮ ಅಕ್ಕ ನನಗೆ ಹೆಲ್ಪ್ ಮಾಡ್ತಾರೆ. ಹೆಂಗನೆ ಅಲ್ಲಿ ಊರಾಗಿದ್ದಾಗ ಅದೇ ಕೆಲಸ, ಇಲ್ಲಿ ಬಂದ್ರೆ ಅದೇ ಕೆಲಸ. ಬಂದಾಗುತ್ತೆ ಎಲ್ಲ ನಮ್ಮ ಲತಮ್ಮ ಹಿಡಿಯೋದು ಒಂದು ಸ್ವಲ್ಪ. ಯಾವಾಗಲೂ ಉಳ್ಳಾಗಡ್ಡೆ ಹಾಕಿರ್ತಿದ್ದೆ, ಈ ಸ್ವಲ್ಪ ಮರ ಬಿಟ್ಬಿಟ್ಟಿನಿ. ಯಾಕೆ ಯಾವಾಗೂ ಹುಳ ಆಗಿಲ್ಲ. ಹುಳ ಆಗ್ತಾವ. ಸ್ವಲ್ಪ ಒಣ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಹಾಕಿಬಿಟ್ರೆ ಏನಾಗಲ್ಲ. ಗೋಧಿ ಹಿಟ್ಟು ತಂದಿಟ್ಟಿರ್ತಾರಲ್ಲ, ಗೋಧಿ ಹಿಟ್ಟಿನಾಗ ಒಣ ಮೆಣಸಿನ್ಕಾಯಿ ಇಟ್ಬಿಡೋಕು. ಎಷ್ಟೊಂದು ತಂದ್ಬಿಟ್ಟು ನಾವು 5 kg ತರಿಸ್ತೀವಿ. 5 kg ಅಷ್ಟು ಬೇಗ ಆಗಲ್ಲ ಬಿಡೋಕೆ. ರೊಟ್ಟಿ ಜಲ್ಸ್ಬಿಡ್ತಾರೆ, ರೊಟ್ಟಿ ಜಾಯಿಸ್ತಾರೆ. ನಾವು ರೊಟ್ಟಿ ಜಾಸ್ತಿ, ಚಪಾತಿ ವಾರಕ್ಕೆ 1 ಸತಿ ಇಲ್ಲ 2 ಸತಿ ಅಷ್ಟೇ. ಕಬೋರ್ಡಿಗೆ ಇರ್ತಾವ, ಅದಕ್ಕೆ ಇರ್ತಾವ ಕಟ್ಟಿಗೆ. ನೋಡಕ್ಕೆ ಚಂದ ನೋಡು ಅಷ್ಟೇ. ಅವು ಮೇಂಟೆನೆನ್ಸ್ ಭಾರಿ ಕಷ್ಟ, ಜಿರಳೆ ಬರೋದು ಅದು ಇದು. ಮಸ್ತದ. ಅನ್ನನೂ ಭಾರಿ ಹತ್ತ. ಬುಲೆಟ್ ರೈಸ್ ಅಂತ ಅಯ್ಯೋ ಭಾರಿ ರೇಟು. ಮತ್ತು ಬಿರಿಯಾನಿಗೆ ಮಸ್ತ್ ಇರ್ತಾವ ಅವು. 2 ಕಲ್ತ. ಅವು ಬಾಯ್ಲ್ಡ್ ರೈಸ್ ಅಂತಾರೆ. ಅಲ್ಲ, ಇಡ್ಲಿಗೆ ಹಾಕಕ್ಕೆ. ಬುಲೆಟ್ ಅಂದರೆ ಸಣ್ಣ ಇರ್ತಾವೆ, ಇದ್ರಕ್ಕಿಂತ ಸಣ್ಣ ಇರ್ತಾವೆ. ಅವು ಕೇರಳದವ್ರು ಜಾಸ್ತಿ ತಿನ್ನೋದವು. ಇಡ್ಲಿಗೆ ಹಾಕಕ್ಕೆ ಬೇಷವು. ಇಡ್ಲಿಗೆ ಹಾಕ್ತಾರೆ. ರುಬ್ಬದ ಏನು? ನೆನೆ ಹಾಕೋದು ರುಬ್ಬೋದು. ನಾವು ರವೆ ಹಾಕ್ತೀವಲ್ಲ, ಅದ್ರಂಗೆ ಇಡ್ಲಿ ಹಾಕ್ತಾರೆ. ಈ ಕಡೆ ರವೆ ಜಾಸ್ತಿ ಮಾಡಲ್ಲ. ಈ ಅಕ್ಕಿನ ನಾವು ಮನೇಲೇ ಬೆಳೀತಾರೆ ಊರಲ್ಲಿ. ಊರಿಂದ ನಮಗೆ ಡೈರೆಕ್ಟ್ ಬಸ್ ಇದೆ, ಆ ಬಸ್ಸಿಗೆ ಹಾಕಿ ಕಳಿಸ್ಬಿಡ್ತಾರೆ. ಅಲ್ಲಿ ಬೆಳಗ್ಗೆ ಬಿಟ್ಟರೆ ನೈಟ್ಗೆಲ್ಲ ಇಲ್ಲಿ ಸೇರ್ಕೊಂಡ್ಬಿಡುತ್ತೆ. ಇನ್ನು ನಾನು ಅಕ್ಕಿನ ಯಾವಾಗಲೂ ಸ್ಟೋರ್ ಮಾಡುವಾಗ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಅಥವಾ ಪಲಾವ್ ಎಲೆ ಈ 3ರಲ್ಲಿ ಯಾವುದಾದ್ರೂ 1-2 ಹಾಕಿಟ್ಟಿರ್ತೀನಿ. ಯಾವಾಗೂ ಹುಳ ಆಗಿಲ್ಲ. ಬಟ್ ಈ ಸಾರಿ ಯಾಕೋ ಹಾಕಿಡೋದು ಮರ್ತ್ಬಿಟ್ಟಿದ್ದೀನಿ, ಹಾಗಾಗಿ ಹುಳಗಳಾಗ್ಬಿಟ್ಟಿದೆ. ಇನ್ನು ಪಾಪ ಅಕ್ಕ ಊರಿಂದ ಬಂದೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಾಗೆ ನಾಳೆ ಫ್ರೆಂಡ್ ಮಗಳು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಅವಳದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಪೇರೆಂಟ್ಸ್ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯವರು ಮತ್ತು ಮಗಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರ ಸ್ಕೂಲ್ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ. ಇನ್ನು ಆ್ಯನ್ಯುವಲ್ ಡೇ ಇದೆ ಅಂತ ಹೇಳ್ಬಿಟ್ಟು ಅದೇ ಸ್ಕೂಲಲ್ಲಿ ಓದೋ ಇನ್ನೊಂದು ನಮ್ಮ ಬಿಲ್ಡಿಂಗಲ್ಲಿ ಹುಡುಗಿ ಮೆಹಂದಿ ಹಾಕಕ್ಕ ಅಂತೇಳಿ ಬಂದಿದ್ದರು. ಅವಳಿಗೂ ಕೂಡ ಸ್ವಲ್ಪ ಮೆಹಂದಿ ಎಲ್ಲ ಹಾಕಿದೆ. ಮೆಹಂದಿ ಹಾಕೋದನ್ನು ನಾನು ಕಲ್ತಿಲ್ಲ ಮತ್ತು ಯಾವುದೇ ಥರ ಕೋರ್ಸ್ ಏನು ಮಾಡಿಲ್ಲ. ನಮ್ಮ ಅಮ್ಮನ ತಂಗಿ ಒಬ್ಬರು ಇದ್ದಾರೆ, ನಮ್ಮ ಚಿಕ್ಕಮ್ಮ. ಅವರು ಬ್ಯೂಟಿಷಿಯನ್ನು. ನಾನು ಸ್ಕೂಲ್ ಟೈಮಲ್ಲಿ ಅವ್ರ ಹತ್ರ 2 years ಅಲ್ಲೇ ಇದ್ದೆ. ಆವಾಗ ಅವರು ಬೇರೆಯವ್ರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರು. ಆವಾಗ ನೋಡಿ ಕಲ್ತಿರೋದಿದು. ಮತ್ತು ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಜಾಸ್ತಿ, ಮತ್ತು ಅವ್ರಿಗೆ ಹಾಕಿ ಹಾಗೆ ನಮ್ಮೂರಲ್ಲಿ ಏನಾದರೂ ಮದುವೆಗಳಿದ್ರು ಕೂಡ ನನ್ನ ಹತ್ರ ಬಂದು ಹಾಕಿಸ್ಕೊತಾರೆ. ಹಾಗೆ ಹಾಕಿ ಸ್ವಲ್ಪ ಎಲ್ಲ ರೂಢಿ ಆಗಿರೋದಷ್ಟೇ. ಆವಾಗವಾಗ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಟ್ರೆಂಡಿಂಗಲ್ಲಿ ಯಾವುದಿರುತ್ತೆ ಮೆಹಂದಿ ಅದೆಲ್ಲ ಡಿಸೈನ್ ನೋಡ್ಕೊತೀನಿ. ಇನ್ನು ಮೆಹಂದಿ ಹಾಕುವಾಗಂತೂ ಮೆಹಂದಿ ಹಾಕೋರ್ದು ಕಾಲು ಮತ್ತು ತಲೆ ನೋಡೋಂಗಿಲ್ಲ ಯಾವಾಗಲೂ. ಈ ಥರ ಎಕ್ಸ್ಟ್ರಾ ಏನಾದರೂ ಉಳ್ಕೊಂಬಿಟ್ರೆ, ಕೋನಲ್ಲಿ ಮೆಹಂದಿ ಬಂದಿಲ್ಲ ಅಂದರೆ ನಾನು ಫಸ್ಟು ಕೂದಲಿಗೆ ಹಚ್ಕೊತೀನಿ, ಮತ್ತು ಕೈಗೆ ಹತ್ತಿರೋದೆಲ್ಲ ಕಾಲ್ಗೆ ಹಚ್ಕೊಂಡ್ಬಿಡ್ತೀನಿ. ಏನೋ ಕೈಲಾದಷ್ಟು ಇಷ್ಟು ಹಾಕಿದ್ದೀನಿ. ನಿಮಗೆ ಮೆಹಂದಿ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಅವಳಿಗೆ ಹಾಕಿದ್ದೆಲ್ಲ ಆದಮೇಲೆ ನನ್ನ ಫ್ರೆಂಡ್ ಮಗಳು ಕೂಡ ಬಂದಳು. ಇವಳು ಅಫ್ಶೀನ್ ಅಂತ. ಇವಳು ಫೋನಲ್ಲಿ ಒಂದು ಪಿಕ್ ತೋರಿಸಿದ್ಲು, ಈ ಥರ ಹಾಕಿ ಆಂಟಿ ಅಂತ ಹೇಳ್ಬಿಟ್ಟು. ನಾನು ಫೋನ್ ನೋಡಿಕೊಂಡು ಅವಳಿಗೆ ಹಾಕಿದೆ. ಪಕ್ಕಡಂದ್ರೆ ಇಟ್ಕೋ, ಖಡಂದ್ರೆ ನಿಲ್ಲು. ಇನ್ನು ಅವಳಿಗೆ ಹಾಕುವಾಗ ಪ್ರಾಪ್ತಿ ಬಿಡ್ತಾಳ, ನನಗೂ ಬೇಕು ಅಂತೇಳಿ ಆಟ ಮಾಡ್ತಾಯಿದ್ಲಿ. ಇನ್ನು ಅವಳಿಗೊಂದು ಕೋನ್ ತಂದಿದ್ರು. ಅವರು ಅಫ್ಶೀನವ್ರ ಅಮ್ಮ ಅಂದರೆ ನನ್ನ ಫ್ರೆಂಡ್ ನಾಜಿಯಾ ಮಗ್ಗಿಗೆಲ್ಲ ಹಾಕ್ತಾಯಿದ್ರು. ಕಾಣಿಸುತ್ತಾ? ಮತ್ತು ಈ ಅಫ್ಶೀನ್ದು ಯೂಟ್ಯೂಬ್ ಚಾನಲ್ ಇದೆ, ರೀಲ್ಸ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಲವ್ಲಿ ಕ್ಯೂಟಿ 143 ಅಂತ ಇದೆ ಅವಳ ಅಕೌಂಟು. ನಿಮಗೆ ಅವಳು ನೋಡಬೇಕು ಅನಿಸಿದ್ರೆ ಒಂದ್ಸರಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡಿ. ಸ್ಕೂಲ್ ಇರೋದು ನಮ್ಮ ಮನೆ ಅಪೋಸಿಟೇ. ನೈಟು ಡೆಕೋರೇಷನ್ ಮಾಡೋಕ್ಕೆ ಅಂತೇಳಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಈ ವ್ಲಾಗ್ ಬಂದು 2 ದಿನದ್ದು. ಹಾಗೆ ಬಿಸಿಲು ಕೂಡ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ತಣ್ಣದೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1/2 ಲೀಟ್ರ್ ಹಾಲು, ಹಾಗೆ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, ಕಸ್ಟರ್ಡ್ ಪೌಡ್ರ್ ಇದ್ದರೆ ಸಾಕು. ನಾನು 1/2 ಲೀಟ್ರ್ ಹಾಲನ್ನು ಕಾಯ್ಸೋಕೆ ಇಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯ್ಸೋಕೆ ಇಟ್ಟು ಇನ್ನೊಂದು ಕಡೆ ಪೌಡ್ರ್ ಮಿಕ್ಸರ್ ರೆಡಿ ಮಾಡ್ಕೋಬೇಕು. 1/2 ಲೀಟ್ರ್ ಹಾಲಿಗೆ 2 ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ.
ನಿಮಗೆ ಗಟ್ಟಿ ಥರ ಬೇಕು ಕಸ್ಟರ್ಡ್ ಫ್ರೂಟು ಅನ್ನೋಂಗಿದ್ರೆ 3 ಸ್ಪೂನು ಪೌಡ್ರ್ ಹಾಕ್ಕೋಬೇಕು. ಇಲ್ಲ ನಮಗೆ ಜ್ಯೂಸಿ ಥರ ಇರಲಿ ಅನ್ನೋರು 2 ಅಥವಾ 1.5 ಸ್ಪೂನ್ ಹಾಕಿದ್ರೆ ಸಾಕು. ಇನ್ನು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಹಾಲು ಕೂಡ ಕಾಯುತ್ತೆ. ಇನ್ನು ಹಾಲು ಉಕ್ಕು ಬರೋ ಟೈಮಲ್ಲಿ ಸ್ಪೂನಿಂದ ಅಲ್ಲಾಡಿಸ್ಬೇಕು. 1 ನಿಮಿಷ ಇಲ್ಲ ಅರ್ಧ ನಿಮಿಷ ಹಾಲು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿಟ್ಟಿರೋ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸನ್ನು ಹಾಕಬೇಕು. ಇದು ಮಿಕ್ಸ್ ಮಾಡಿ ಇಟ್ಟ ತಕ್ಷಣ ಮತ್ತೆ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಹಾಕೋ ಟೈಮಲ್ಲಿ ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಹಾಕಿ. ಮತ್ತು ಹಾಲ್ಗೆ ಹಾಕೋ ಟೈಮಲ್ಲಿ ಕೂಡ ಸ್ಪೂನನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನಿರಿ, ಇಲ್ಲಾಂದರೆ ಅದು ಕೆಳಗಡೆ ಹೋಗಿ ಅಂಟ್ಕೊಂಡು ಬೇಗ ತಳ ಹಿಡ್ಕೊಂಬಿಡುತ್ತೆ. ಇದಂತೂ ಫುಲ್ ಈಸಿ ರೆಸಿಪಿ, ಯಾವುದೇ ಮೆಜರ್ಮೆಂಟ್ಸು ಏನೂ ಇಲ್ಲ. ಅರ್ಧ ಲೀಟ್ರಿಗೆ 2 ಸ್ಪೂನ್ ಪೌಡ್ರ್ ಅಂತ ಇಟ್ಕೊಂಡ್ಬಿಟ್ರೆ ಆಯಿತು. ಇನ್ನು ಅದು 1-2 ನಿಮಿಷ ಬಾಯ್ಲ್ ಆದಮೇಲೆ ನಾನು ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು, ಬಟ್ ನಾವೆಲ್ಲ ಫ್ರೂಟ್ಸನ್ನು ಆಮೇಲೆ ಆ್ಯಡ್ ಮಾಡ್ತೀವಲ್ಲ, ಹಾಗಾಗಿ ಸಕ್ಕರೆ ಆದಷ್ಟು ಸ್ವಲ್ಪ ಕಡಿಮೆ ಇದ್ರೇ ಒಳ್ಳೆಯದು. ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ಇನ್ನು ಪೌಡ್ರು ಕೂಡ ಹಾಕಿರ್ತೀವಲ್ಲ, ಹಾಗಾಗಿ ಅದು ಬೇಗ ಕೆಳಗಡೆ ಹಿಡ್ಕೊತಾ ಇರುತ್ತೆ. 1 ನಿಮಿಷ ಕೂಡ ಕೈ ಬಿಡೋಂಗಿಲ್ಲ, ಕಂಟಿನ್ಯೂ ಆಗಿ ತಿರುಗಿಸ್ತಾ ಇರಿ. ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಿಮಗೆ ಸಕ್ಕರೆ ಬೇಕಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇನ್ನು ಸಕ್ಕರೆ ಹಾಕಿದ್ಮೇಲೆ 3-4 ನಿಮಿಷ ಬಾಯ್ಲ್ ಆದರೆ ಸಾಕು. ಇಲ್ಲಿಗೆ ನಮಗೆ ಅರ್ಧ ಕಸ್ಟರ್ಡ್ ರೆಸಿಪಿ ಮುಗಿದೋಗುತ್ತೆ. ಇನ್ನು ನೆಕ್ಸ್ಟ್ ಏನಿದ್ರು ಕೂಡ ಈಸಿ ಪ್ರಾಸೆಸ್ಸು. ನೆಕ್ಸ್ಟು ಬಾಯ್ಲ್ ಎಲ್ಲ ಆದಮೇಲೆ ಹಿಂಗೆ ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು. ಇನ್ನು ನಾನು ಇದಕ್ಕೆ ಹಾಕೋಕ್ಕೆ ಅಂತೇಳಿ ಕೆಲವೊಂದು ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಆ ಫ್ರೂಟ್ಸ್ ತೊಗೋಬೋದು, ಇದೇ ಫ್ರೂಟ್ಸ್ ತೊಗೋಬೇಕಂತೇನಿಲ್ಲ. ಏನಂದರೆ ಆರೆಂಜ್ ಆ ಥರ ಹಾಕಬೇಡಿ. ಆರೆಂಜ್ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ, ಮತ್ತು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ನಾನು ಡ್ರೈ ಫ್ರೂಟ್ಸು ಬನಾನಾ, ಆ್ಯಪಲ್, ಗ್ರೇಪ್ಸ್ ತೊಗೊಂಡಿದ್ದೀನಿ. ಪೊಮೊಗ್ರಾನೇಟ್ ಇದ್ದರೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಪೊಮೊಗ್ರಾನೇಟ್ ಹಾಕಿದ್ರೂ ಕೂಡ ಅದು ಬೀಜ ಕಡ್ದಾಗ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಈ ಫ್ರೂಟ್ ಕಸ್ಟರ್ಡ್ ಮಾಡೋಕ್ಕೆ ಕಂಪಲ್ಸರಿ ಬೇಕು ಅನ್ನೋದಾದರೆ ಈ ಬಾಳೆಹಣ್ಣು ಮತ್ತು ಆ್ಯಪಲ್ಲು ಕಂಪಲ್ಸರಿ ಹಾಕಿ, ಯಾಕಂದರೆ ಇವೆರಡು ಹಾಕೋದ್ರಿಂದನೇ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಉಳಿದಿರೋ ಹಣ್ಣೆಲ್ಲ ಆಪ್ಷನಲ್ಲು. ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಸ್ಪೆಷಲ್ ರಿಕ್ವೆಸ್ಟು ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿದವ್ರದ್ದು ಮತ್ತು ಲೈಕ್ ಮಾಡಿದವ್ರದ್ದು ಯಾವುದೇ ರೀತಿ ಇನ್ಫಾರ್ಮೇಷನ್ ಇರಲ್ಲ. ನನಗೆ ನನ್ನ ವೀಡಿಯೋಸ್ ಯಾರು ನೋಡ್ತಾರೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಅಂತ ತಿಳ್ಕೊಬೇಕು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಹಾಗಾಗಿ ನೀವು ಕಮೆಂಟ್ ಏನಾದರೂ ಮಾಡಿದ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಅಂತ ಗೊತ್ತಾಗುತ್ತೆ. ದಯವಿಟ್ಟು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಇದರಿಂದ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಅಂತೇಳ್ಬಿಟ್ಟು. ಹಾಗೆ ವೀಡಿಯೋನಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಫ್ರೂಟ್ ಕಸ್ಟರ್ಡು ಒಂದು ಸ್ಟೋರಿ ಇದೆ. ಏನಂದರೆ, ಇದನ್ನು ಫಸ್ಟ್ ಟೈಮು ನಾನು ಮತ್ತು ನನ್ನ ಫ್ರೆಂಡ್ ಚಂದನ ಅಂತ ಇದ್ದಾರೆ, ನಾವಿಬ್ಬರು ಸೇರ್ಕೊಂಡು ಮಾಡಿರೋದು. ಆ ಟೈಮಲ್ಲಿ ನಮ್ಮ ಮನೇಲಿ ಫ್ರಿಡ್ಜ್ ಇರಲಿಲ್ಲ. ಮತ್ತು ಇದನ್ನು ನಾವು ಯೂಟ್ಯೂಬಲ್ಲಿ ಯಾವುದೋ ರೀಲ್ಸಲ್ಲಿ ನೋಡಿ ಟ್ರೈ ಮಾಡಿದ್ದು. ನಾನೊಂದು ಸ್ವಲ್ಪ ನಮ್ಮ ಮನೇಲಿರೋ ಕೆಲವೊಂದು ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ದೆ. ಅವ್ರದ್ದು ಕಿರಾಣಿ ಅಂಗಡಿ ಇದೆ, ಅವರು ಕಸ್ಟರ್ಡ್ ಪೌಡ್ರೆಲ್ಲ ತರಿಸಿದ್ರು. ಇಬ್ಬರು ಸೇರಿಕೊಂಡು ಐಟಮ್ಸ್ ಎಲ್ಲ ನಮ್ಮ ಮನೇಲಿ ಏನೇನಿರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರು ಮಾಡಿದ್ವಿ. ಅದು ಒಂದು 3 ಬೌಲ್ಸ್ ಏನೋ 4 ಬೌಲ್ಸ್ ಆಗಿತ್ತು ಅಷ್ಟೇ. ಇನ್ನು ಅವ್ರ ಮನೆಯವರು ಮತ್ತು ನಾನು, ನನ್ನ ಹಸ್ಬೆಂಡ್ 4 ಜನ ತಿನ್ಕೊಂಡಿದ್ವಿ. ಫಸ್ಟ್ ಟೈಮ್ ಮಾಡಿದ್ದಂದರೆ ನಾವಿಬ್ಬರು ಸೇರಿಕೊಂಡು. ಇನ್ನು ನನಗೆ ಯಾವಾಗಾದರೂ ಸ್ವೀಟ್ ತಿನ್ಬೇಕು ಅನಿಸಿದ್ರೆ ಪಟ್ ಅಂತ ನೆನಪಾಗೋದಂದ್ರೇ ಈ ಕಸ್ಟರ್ಡ್ ಫ್ರೂಟು. ಈ ಥರ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೋಬೇಕು. ನಾವು ಹಣ್ಣನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಆಲ್ರೆಡಿ ಹಾಲನ್ನೆಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ವಲ್ಲ, ಅದೆಲ್ಲ ತಣ್ಣಗಾಗಿರುತ್ತೆ. ಮಾಮೂಲಿ ಬೆಚ್ಚಗಿದ್ರೂ ಕೂಡ ಪರವಾಗಿಲ್ಲ. ಇನ್ನೊಂದು ಸಾರಿ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಕಟ್ ಮಾಡಿಟ್ಟಿರೋ ಎಲ್ಲ ಹಣ್ಣುಗಳನ್ನು ಅದಕ್ಕೆ ಹಾಕಬೇಕು. ಹಾಕಿದ್ದೆಲ್ಲ ಆದಮೇಲೆ ಅದು ತಣ್ಣಗಾಗೋ ತನಕ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನಾವು ಇದನ್ನು 1 ವೀಕ್ ತನಕ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಈ ಸಮ್ಮರ್ಗಂತೂ ಇದು ಮಾಡಿಸಿರೋವಂಥ ಸ್ವೀಟು. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ನೆಕ್ಸ್ಟ್ ಸಮ್ಮರ್ ಬಂದಾಗ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮ್ಲಿಯವರೆಲ್ಲರೂ ಇಷ್ಟಪಟ್ಟೇ ಪಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಿಸಿದು ಎಷ್ಟು ಮಸ್ತ್ ಐತೆ. ಬಿಸಿ ಇರುವಾಗಲೇ ಅಷ್ಟೊಂದು ಟೇಸ್ಟಿಯಾಗಿತ್ತು. ನಾನು 2 ಸ್ಪೂನ್ ತಿನ್ಕೊಂಬಿಟ್ಟಿದ್ದೀನಿ. ಇನ್ನು ಫ್ರಿಜ್ಜಲ್ಲಿಟ್ಟು ತೆಗೆದ್ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ.
ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದಾದಮೇಲೆ ಇನ್ನೂ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನೋಡಿದ ತಕ್ಷಣ ನಿಮ್ಗೆ ಏನಾದರೂ ತಿನ್ಬೇಕು ಅನಿಸಿದರೆ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಬಂದು 2 ದಿನದ್ದು. ಅತ್ತೆಗೆ ಹುಷಾರಿಲ್ಲ ಅಂತೇಳಿ ನಾನು ಫಸ್ಟ್ ಸ್ಟಾರ್ಟಿಂಗೇನು ಹೋಗಿರಲಿಲ್ಲ. ಫ್ರೆಂಡ್ ಮಗಳು ಡ್ಯಾನ್ಸ್ ಮಾತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅವಳದು ಡ್ಯಾನ್ಸ್ ಲೇಟಾಗಿ ಹೋಯ್ತು ಅಂತೇಳಿ 1 ಅವರ್ ಆಗೇ ಹೋಯ್ತು. ಇನ್ನು ನಾನು ಮನೇಲಿರುವಾಗ ಸ್ಕೂಲ್ ಅಪೋಸಿಟ್ ಇರೋದ್ರಿಂದ ಒಂದು 15 ಡೇಸಿಂದ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದರು. ಆ ಸಾಂಗ್ಗಳೆಲ್ಲ ಕೇಳಿ ಕೇಳಿ ಅವ ಸ್ಟೆಪ್ಸ್ ಹೆಂಗಿರುತ್ತೆ ನೋಡಬೇಕು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಎಲ್ಲ ಇತ್ತು. ಹಾಗೆ ಬಿಗ್ ಬಾಸಲ್ಲಿ ಅನುಷರ ಇದ್ರಲ್ಲ, ಅವ್ರು ಕೂಡ ಚೀಫ್ ಗೆಸ್ಟಾಗಿ ಬಂದಿದ್ದರು. ನಾವು ಸೆಕೆಂಡ್ ರೋ ಅಲ್ಲೇ ಇದ್ವಿ. ಇನ್ನು ಗ್ರಿಲ್ಲೂ ಕೂಡ ಸ್ವಲ್ಪ ಅಗಲವಾಗೇ ಇತ್ತು. ಅದಕ್ಕೆ ಖುಷಿನ ಕಳಿಸ್ದೆ, ಹೋಗಿ ಫೋಟೋ ತೊಗೊಂಡು ಬಾ ಅಂತೇಳಿ. ಅವ್ನು ಸ್ಟಾರ್ಟಿಂಗಲ್ಲಿ ಹೋಗಲ್ಲ ಅಂದ. ಅವನಿಗೆ ಸ್ವಲ್ಪ ಶೈ ಫೀಲಿಂಗ್ ಜಾಸ್ತಿ. ನಾನು ಫೋರ್ಸ್ ಮಾಡಿ ಇರಲಿ ಪರವಾಗಿಲ್ಲ ಹೋಗು ಅಂದರೆ ಹೋದ. ಇವತ್ತಿಂದ ನನ್ನ ದಿನ ಎಲ್ಲ ಈ ಥರ ಇತ್ತು. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮತ್ತೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನನ್ನ ವೀಡಿಯೋಸ್ನ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಅಫ್ಶಿಂದು ಡ್ಯಾನ್ಸು. ಅವಳದು ಫುಲ್ ಡ್ಯಾನ್ಸ್ ವೀಡಿಯೋ ಎಲ್ಲ ಅವಳು ಯೂಟ್ಯೂಬ್ ಅಕೌಂಟಲ್ಲಿದೆ. ನಾನು ಆಲ್ರೆಡಿ ಅವಳ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಹೋಗಿ ಪ್ರೊಫೈಲ್ ಒಂದು ಸಾರಿ ಚೆಕ್ ಮಾಡಿ ಅವಳನ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.